ಕಿರಗೂರಿನ ಗಯ್ಯಾಳಿಗಳು ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಇನ್ನೊಂದು ಬಹಳ ಜನಪ್ರಿಯವಾಗಿರ್ತಕ್ಕಂಥ ಕೃತಿ ಚಿತ್ರವಾಗಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ಚಿತ್ರರಸಿಕರು, ಕನ್ನಡದ ಎಲ್ಲ 6 ಕೋಟಿ ಚಿತ್ರರಸಿಕರು ಕ್ಯೂರಿಯಾಸಿಟಿನ ಇಟ್ಕೊಂಡಿರ್ತಕ್ಕಂಥದ್ದು, ನಿರೀಕ್ಷೆನ ಇಟ್ಕೊಂಡಿರ್ತಕ್ಕಂಥದ್ದು. ಬನ್ನಿ ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಾನು ಒಂದು ಮಾತು ಕೇಳಿದೆ, ಅಂದರೆ ಡಿಫ್ರೆನ್ಸ್ ನೋಡಿ ಹೇಗನ್ಸುತ್ತೆ. ಸ್ತ್ರೀವಾದ, ಮಹಿಳಾವಾದ ಅದು ನಗರಕ್ಕೆ ಸೀಮಿತವಾಗುತ್ತೆ, ಅಥವಾ ಮಹಿಳೆಯರು, ಹೆಂಗಸರು, ಹೆಣ್ಮಕ್ಳು, ಗಯ್ಯಾಳಿಗಳು, ಕಟಿಗಿತ್ತಿಯರು, ನೀವು ಒಂದೊಂದು ಪದ ಎಲ್ಲವೂ ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಬಟ್ ಬೇರೆ ಬೇರೆ ಅರ್ಥವನ್ನ ಧ್ವನಿಸ್ತಾ ಹೋಗುತ್ತದೆ. ಗಟ್ಟಿತನ, ಒಳಗಡೆಯ ಹೋರಾಟ, ಅಥವಾ ಅದರ ನಾಜೂಕುತನ, ಇವೆಲ್ಲವೂ ಕೂಡ ಹೆಂಗೆ ಅದನ್ನ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಯ್ತು? ನೀವು ಬೇಸಿಕ್ ಅಂದ್ರೆ ನಗರದಲ್ಲಿರ್ತಕ್ಕಂಥ ಯುವತಿ ಹಳ್ಳಿಯ ಯುವತಿಯನ್ನ ನಿಮ್ಮೊಳಗಡೆ ಆವಾಹನೆ ಮಾಡ್ಕೊಳ್ಳುವಾಗ, ಅಂದ್ರೆ ಆಸ್ ಅನ್ ಆಕ್ಟರ್ ನನ್ಗೆ ಅಂದ್ರೆ ಒಂದೊಂದು ಫಿಲಮ್ ಬರುತ್ತೆ ಹೇಗೆ ಅಂತಂದ್ರೆ ಮಾಡ್ತೀವಿ, ಕ್ಯಾರೆಕ್ಟರ್ಗಳು ಗೊತ್ತಿರುತ್ತೆ, ಐ ಪ್ಲೇ ಅ ಬ್ಯಾಂಗ್ಳೂರ್ ಗರ್ಲ್, ಸೊ ಆ ಥರ ಇರುತ್ತೆ. ಬಟ್ ಇಲ್ಲಿ ಪ್ರತಿಯೊಂದು ನಮ್ಗೆ ಅವರ ಟೀಚರ್. ಸೊ ಪ್ರತಿಯೊಂದು ನನ್ಗೇನೋ ಅರ್ಥ ಆಗ್ಲಿಲ್ಲ, ನನ್ಗೇನೋ ಮೀನಿಂಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಇವ್ರಿಗೆ ಕೇಳ್ಬೇಕು. ಸೊ ನಾನೇನ್ ಮಾಡ್ತದೆ ಮನೆಯಲ್ಲಿ, ಐ ಯೂಸ್ ಟು ಬಿಕಮ್ ಬ್ಲಾಂಕ್. ಓಕೆ, ನನ್ಗೇನೂ ಗೊತ್ತಿಲ್ಲ, ನನ್ಗೆ ಅಂದ್ರೆ ನಾನು ಮಂಡ್ಯಗೆಲ್ಲ ಹೋಗಿ, ನಮ್ಮೂರು ಟಿಪ್ಟೂರ್ಗೆಲ್ಲ ಹೋಗಿದ್ದೀನಿ, ಅವರೆಲ್ಲ ಯೂಸ್ ಮಾಡೋದೇನೋ ಬಡ್ಡಿ ಐದ ಬಂದ ಅಷ್ಟೇ ಕೇಳೋದೇ ಹೊರ್ತು ಇವರು ಒಂದಷ್ಟು ವರ್ಡ್ಸ್ ನಮ್ಗೆಲ್ಲ ಗೊತ್ತೇ ಇರ್ಲಿಲ್ಲ. ಏನ್ ಹೇಳ್ತಾ ಇರ್ ಮ್ಯಾಮು, ಇಟ್ ವಾಸ್ ಜಸ್ಟ್ ಲೈಕ್ ಸ್ಟಾರ್ಸ್. ಸೊ ಆಯ್ತು, ಓಕೆ ಫೈನ್, ಅವ್ರು ಏನ್ ಹೇಳ್ತಾರೋ ನಾನು ಅದನ್ನ ಒಪ್ಪಿಸ್ಬೇಕು. ಬಟ್ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಬೇಕು, ಹಳ್ಳಿ ಹುಡುಗಿಯಾಗಿ ಮಾಡ್ಬೇಕು, ಅದು ಒಂದೇ ಇದ್ದಿದ್ದು ನನ್ನ ಮನಸ್ಸಲ್ಲಿ. ಬಿಕಾಸ್ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ಜಾಸ್ತಿ ಡೈಲಾಗ್ಸ್ ಇಲ್ಲ. ಸೊ ಏನೇ ಇದ್ರು ಕಣ್ಣಲ್ಲಿ ಎಮೋಟ್ ಮಾಡೋದು, ನಂದು ಇದನ್ನದು ಖುಷಿನ, ಸಂತೋಷನ, ಏನೇ ಇರ್ಬೋದು. ಸೊ ಅದನ್ನ ಕಣ್ಣಲ್ಲಿ ಹೇಳೋದು, ಅದನ್ನ ನಂಗೆ ಕಷ್ಟ ಆಗ್ತಾ ಇತ್ತು. ಆಸ್ ಅನ್ ಆಕ್ಟರ್ ಐ ಶುಡಂಟ್ ಫೇಲ್ ದೇರ್. ಒಂದು ಚೂರ್ ಎಮೋಷನ್ಸ್ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಇಟ್ ವಿಲ್ ನಾಟ್ ರೀಚ್ ಆಡಿಯನ್ಸ್. ಇವಾಗ ನಾನು ಹತ್ತಾಗ ಆಡಿಯನ್ಸು ಹತ್ತಿದ್ರೆ ಓಕೆ ಅದು ರೀಚ್ ಆಗ್ತದೆ ಅಂತ. ಸೊ ಇಲ್ಲಿ ರೀಚ್ ಆಗ್ಲಿಲ್ಲ ಅಂತಂದ್ರೆ ದೇ ವಿಲ್ ಗೆಟ್ ಟು ನೋ ಓಕೆ ಶಿ ಇಸ್ ಆಕ್ಟಿಂಗ್. ಸೊ ಅಲ್ಲಿ ಐ ಶುಡಂಟ್ ಫೇಲ್. ಸೊ ಐ ಶುಡ್. ಅದಾದ್ಮೇಲೆ ನನಗೆ ಈ ಫಿಲಮು ಆಸ್ ಅನ್ ಆಕ್ಟರ್ ನೀವು ಕೇಳಿದಾಗ ಏನಕ್ಕೆ ಈ ಫಿಲಮ್ ಒಪ್ಕೊಂಡೆ ಅಂತಂದ್ರೆ, ಒಂದು ಈ ತರದ್ ಒಂದು ಚಾಲೆಂಜ್, ಒಂದು ಮ್ಯಾಮ್ ಡೈರೆಕ್ಷನ್ ಅಂತ. ನಾನು ಗಾಂಧಿನಗರ್ ತರನೇ ಯೋಚನೆ ಮಾಡಿ, ಅಯ್ಯೋ ಮಲ್ಟಿ ಸ್ಟಾರರ್ ಫಿಲಮ್ ನಾನೇನಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಐ ವುಡ್ ಹ್ಯಾವ್ ಲಾಸ್ಟ್ ಸಚ್ ಎ ಟ್ರೆಷರ್ ಅಂತ ಹೇಳ್ಬೋದು. ಸೊ ಐ ಡಿಂಟ್ ವಾಂಟೆಡ್ ದಟ್. ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಆಕ್ಟರ್ಗೆ ಯಾವತ್ತೂ ಸಾವಿಲ್ಲ. ಇನ್ನೊಂದು ಗಾಂಧಿನಗರ ಮಾರ್ಕೆಟಿಂಗ್ ಅದು ಇದು ಅದು ನಮಗ್ ಬೇಕಾಗಿಲ್ಲ. ಅದು ನನಗೆ ಒಂದ್ ಕ್ಯಾರೆಕ್ಟರ್ ಬೇಕು, ಚಾಲೆಂಜಿಂಗ್ ಅಂತ ಅನ್ಸ್ಬೇಕು. ಇದೊಂದ್ ಚಾಲೆಂಜಿಂಗ್ ನಾನಂತೂ ಯಾವಾಗ್ಲೂ ಫೋನ್ ಮಾಡಿ, ಮಾಮ್ ಇವತ್ತು ಎಕ್ಸ್ಪ್ರೆಷನ್ ಚೆನ್ನಾಗಿತ್ತ, ಇದಿತ್ತ. ಅವ್ರೇ ಒಂದೊಂದ್ಸತಿ ಕಾಲ್ ಮಾಡೋರು ನನ್ಗೆ, ಇವತ್ತು ತುಂಬಾ ಚೆನ್ನಾಗಿ ಮಾಡಿದೆ, ಆ ಶಾರ್ಟ್ ನಾನು ಹಂಗೆ ಇಟ್ಕೋತೀನಿ. ಇನ್ಫ್ಯಾಕ್ಟ್ ನಾನು ಕಿಶೋರ್ ಸರ್ನ ಹಂಗೆ ಒಂದ್ ತಿರುಗಿ ಹಿಂಗ್ ನೋಡೋದು ಹಂಗೆ ಇಟ್ಕೊಂಡಿದೀನಿ ಅಂತಂದ್ರು. ಅದಕ್ಕೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇದ್ರು. ಆ ತರ ಇಟ್ಕೊಳ್ಳೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ವಿ ಗೆಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಡೈರೆಕ್ಟರ್ ಆ ತರ ಹೇಳಿದಾಗ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆಸ್ ಅನ್ ಆಕ್ಟರ್. ಪಾತ್ರ ಏನಿದೆ, ನಾಗಮ್ಮನ ಪಾತ್ರ ಅದು ನಾನು ನನ್ನ ಹಳ್ಳಿಲಿ ನೋಡಿದಂತ ಪಾತ್ರ. ಅದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತ, ಮದುವೆ ಅಂತ ಹೇಳಿದ್ರೆ ಕುಟುಂಬಗಳನ್ನ ಮುಂದುವರಿಸ್ಕೊಂಡು ಹೋಗುವಂತ ಒಂದಿದು. ಆ ಹೆಣ್ಣು ಮಕ್ಕಳನ್ನ ಹೇರೋದಕ್ಕೆ ಅಸಾಧ್ಯಳು ಅಂತ ಆದ ತಕ್ಷಣನೇ ನಾನು ಬರೋಷ್ಟು ವರ್ಷನು ಇಲ್ಲಿಗೆ ಬೆಂಗಳೂರಿಗೆ ನಾನು ನೋಡಿರೋದು ಆ ಹೆಣ್ಮಕ್ಳು ಇಲ್ಲ ಕೆರೆನೋ ಬಾವಿಯಲ್ಲೋ ತೇಲಾಡ್ತಾ ಇರ್ತಾ ಇದ್ಲು, ಅಥವಾ ಹುಚ್ಚಿಡ್ಕೊಂಡಿರ್ತಾ ಇತ್ತು, ಇಲ್ಲ ದಯ್ಯ ಭೂತ ಬರುತ್ತೆ ಅವಳ ಮುಖ ನೋಡಿದ್ರೆ ಅಂತ ಹೇಳ್ಬಿಟ್ಟು ಊರಿಂದ ಹೊರಗಡೆ ಹಾಕ್ತಿದ್ರು. ನನ್ನ ಕುಟುಂಬದಲ್ಲಿದ್ದಾರೆ ಸರ್, ಮಿಕ್ಕದ್ ಬಿಟ್ಬಿಡಿ, ನನ್ನ ಕುಟುಂಬದಲ್ಲಿದ್ದಾರೆ. ನನ್ನ ದೊಡ್ಡಮ್ಮಂದ್ರ ಮಗಳಿದ್ದಾಳೆ ಕಮಲಾ ಅಂತ ಹೇಳ್ಬಿಟ್ಟು, ಹೇಳ್ಬಾರ್ದು ಪಾಪ, ಆಕೆ ನಾನು ಕಣ್ಣಾರೆ ನೋಡಿದ್ದೀನಿ. ನಿನಗೆ ದುಡಿಯೋ ತನಕ ನಿನ್ನ ಮನೇಲಿ ಇಟ್ಕೊಳ್ತಾರೆ, ಮಕ್ಕಳಾಗಿಲ್ಲ ಇದು ಅಂದ್ರೆ, ನಿನಗೇನಾದ್ರೂ ಕಾಯಿಲೆ ಕಸಾಲೆ ಬಂತು ಅಂತ ಅಂದ್ರೆ ನಿಕೃಷ್ಟವಾದ ಬದುಕು. ಅದು ಹೇಗೆ ಅಂತ ಹೇಳಿದ್ರೆ, ಯಾಕೆ ನನಗೆ ನಾಗಮ್ಮನ ಪಾತ್ರ ತುಂಬಾ ಕಾಡುತ್ತೆ, ಮತ್ತೆ ಆ ಪಾತ್ರಕ್ಕೆ ಯಾಕೆ ಜಸ್ಟಿಫಿಕೇಶನ್ ಕೊಡೋಕ್ಕೆ ಎಲ್ಲಾ ಹೆಣ್ಮಕ್ಳುಗಳು ಹೊಡೆದಾಡಿದ್ವಿ, ಅದರಲ್ಲಿ ತೇಜಸ್ವಿ ಕಥೆ ಯಾಕೆ ನನಗೆ ಮುಖ್ಯ ಆಗುತ್ತೆ ಅಂದ್ರೆ ಇದು ಕೂಡ ಒಂದು ಅಂಶ. ನನಗೆ ಮುಖ್ಯವಾದ ಮತ್ತು ಗಂಭೀರವಾದ ವಿಷಯವನ್ನು ಹೇಳ್ತಾ ಇದ್ದಾರೆ, ಮಹಿಳಾವಾದ ಅಥವಾ ಮಹಿಳಾ ಸಬಲೀಕರಣ ಅನ್ನೋಂಥ ಮಾತು ಹೇಳ್ತಾರೆ. ತೇಜಸ್ವಿ ಅವರು ಈ ಎಲ್ಲ ಗಯ್ಯಾಳಿಗಳ ಮೂಲಕ ಮಹಿಳೆಯರ ಒಳಗಡೆಯ ಆತ್ಮ ಸಬಲೀಕರಣ, ಜಾಗೃತ ಸಬಲೀಕರಣ, ಜ್ಞಾನ ಸಬಲೀಕರಣ ಎಲ್ಲವೂ ಕೂಡ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಹಂತದಲ್ಲಿ ನನಗೆ ಒಂದು ಚಿಕ್ಕ ಪ್ರಶ್ನೆ ಕಾಣಿಸುತ್ತೆ. ಮಹಿಳಾ ಸಬಲೀಕರಣ ಅಥವಾ ಮಹಿಳಾವಾದ, ಸ್ತ್ರೀವಾದ ಅಂತಂದ್ರೆ ಅದು ಪುರುಷ ದ್ವೇಷಿಯ ಅಥವಾ ಪುರುಷರಿಗೆ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು? ಕೇವಲ ಪುರುಷ ವಿರುದ್ಧದ ಹೋರಾಟ, ವ್ಯವಸ್ಥೆಯ ವಿರುದ್ಧದ ಹೋರಾಟ. ಇದು ಪುರುಷರಿಗೆ ವಿರುದ್ಧ ಅನ್ನೋದಲ್ಲ, ನಮ್ಮ ರೈಟ್ಸ್ ಗೆ ನಾವು ನಿಂತ್ಕೊಳ್ಳುವಂತದ್ದು. ಅಂಡ್ ಒಂದು ನಾನು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ 2 ಜುಟ್ಟು ಯಾವತ್ತೂ ಒಂದ್ ಆಗಲ್ಲ ಅಂತ. ಅದು ಖಂಡಿತ ಸುಳ್ಳು. ನಾವ್ ಇಷ್ಟು ಜನ ನಾವೇ ಸುಳ್ಳು ಮಾಡಿದೀವಿ. ಇಷ್ಟು ದಿನ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಅಥವಾ ನಾವ್ ಇವಾಗ್ಲೂ ಹೆಂಗಿದೀವಿ ಅನ್ನೋದೇ ಅದಕ್ಕೆ
ಒಂದು ಸಾಕ್ಷಿ, ಅದೇ ಒಂದು ಸಾಕ್ಷಿ ನಾವ್ ಹೇಳೋದಕ್ಕೆ. ಪುರುಷರ ವಿರುದ್ಧ ಆದ್ರೆ ಪುರುಷರು ನಾವ್ ನಮ್ rights ಕಥೆನಲ್ಲಿ ಫಿಲ್ಮ್ ಅಲ್ಲೆಲ್ಲ ಚೆನ್ನಾಗಿ ಹೊಡಿತೀರಾ ಹಾಕೊಂಡವ್ರಿಗೆ. ಅದೇನ್ ಗೊತ್ತಾ, ನಾವು ನಮ್ ರೈಟ್ಸ್ ನಿಂತ್ಕೊಂಡ್ರೆ ಅದ್ ಅವ್ರ ವಿರುದ್ಧ ಅಂತಲ್ವಲ್ಲ, ಅನ್ಯಾಯದ ವಿರುದ್ಧ. ಆಕ್ಚುಲಿ ಇದು ಪುರುಷರನ್ನ ತಮ್ಮ ಪುರುಷರನ್ನ ತುಂಬಾ ಪ್ರೀತಿ ಮಾಡೋ ಹೆಣ್ಮಕ್ಳು ಸರಿ ಮಾಡೋ ರೀತಿ ಅದು. ಹೌದು, ಅದು ನನಗೆ ವಿರುದ್ಧ ಇದು ಅಲ್ಲ, ಹೇಳಿದ್ದು. Exactly. ನ್ಯಾಯಕ್ಕೆ ಪರ ನಾವು. ಇಲ್ಲೇನಾಗಿದೆ, ನಮ್ಮಲ್ಲಿ ಏನಾಗುತ್ತೆ, ನಾವು ವಿಮುಖರಾಗಿ ಹೋಗ್ತೀವಿ. ಯಾವ್ದೋ ಒಂದು ಸಮಸ್ಯೆ ಬಂದಾಗ ಓಕೆ ಇವನ್ ಜೊತೆ ಸರಿ ಇಲ್ವಾ, ಇದಾಯ್ತಾ, ಓಕೆ ಎಲ್ಲಾನು ನಾವು ಕೋರ್ಟ್ ಕಚೇರಿ ಮುಖಾಂತರ ಸರಿ ಮಾಡ್ಕೊಂಡ್ಬಿಡೋಣಪ್ಪ ಅಂತ ಹೇಳ್ತೀವಿ. ಅಲ್ಲ, ಹಾಗಾಗಲ್ಲ. ಯಾಕೆ ಹಿಂಗಾಯ್ತು ಅಂತ ಪರ್ಕೆ ತಗೊಂಡು ನಿಂತ್ಕೊಳ್ತಾರೆ. ಇದು ಪುರುಷ ವಿರೋಧ ಸಿನಿಮಾ ಅಲ್ಲ ಸರ್, ಇದು ಪುರುಷರನ್ನ ಪ್ರೀತಿ ಮಾಡುವಂತ ಹೆಣ್ಣು ಮಕ್ಕಳ ಸಿನಿಮಾ ಇದು. ಗ್ರಾಮೀಣ ಭಾರತ ಅಂತ ಏನಿದೆ ಅಲ್ಲಿ ಯಾವ ಗಂಡಸರು ಕೆಲಸ ಮಾಡಲ್ಲ. ನಮ್ಮ ಅಪ್ಪನೇ ಬೆಳಿಗ್ಗೆ ಎದ್ದು ಒಂದ್ ಟವೆಲ್ ಹಾಕೊಂಡು ಪಂಚೆ ಉಟ್ಕೊಂಡು ಹೋದ್ರೆ ರಾತ್ರಿಗೆ ಬರ್ತಾ ಇದ್ದೀನಿ ನಾವು ನೋಡಿದೀವಿ. ಅವ್ರ ಏನ್ ಮಾಡ್ತಿದ್ರು, ಎಲ್ಲಾ ಕೆಲಸಗಳನ್ನ ನಮ್ಮ ಮೌದಿರೇ ಮಾಡ್ತಾ ಇರೋದು. ಈ ಕ್ಷಣಕ್ಕೂ ಹೆಣ್ಮಕ್ಳೇ ನಡೀತಾ ಇದನ್ನು ನಡೆಸ್ತಾ ಇರೋದು, ಹೆಣ್ಮಕ್ಳೇ ಜೀವಿಸ್ತಾ ಇರೋದಲ್ಲಿ. ಆಮೇಲೆ ಗಂಡಸು ತಪ್ಪು ಮಾಡಿದಾಗ ಆಕೆ ತಿದ್ದುತ್ತಾಳೆ, ಗಂಡಸು ತಪ್ಪು ಮಾಡಿದಾಗ ಆಕೆ ಹೊಡಿತಾಳೆ. ಎಕ್ಸಾಕ್ಟ್ಲಿ. ಹೊಡಿಯೋದ್ರ ಬಗ್ಗೆ ತಮ್ಮ ಕಮೆಂಟ್ ಹೊಡೆದಿದ್ದೀರಾ? ಇಲ್ಲ ನಾನು ಮಾತಲ್ಲೇ ಬೆಂಕಿ ಹಚ್ಕೊಟ್ಬಿಟ್ಟು ಹೋಗ್ತಾಳೆ ಎಲ್ಲಾ ಗಯಾಳಿಯರ್ಗು. ಮಹಿಳೆಯರ ಪಾಸಿಟಿವ್ ಗುಣಗಳ ಜೊತೆಗೆ ಒಂದಷ್ಟು ನೆಗೆಟಿವ್ ಗುಣಗಳು ತಂದಿದ್ದೀರಾ. ಆಕೆ ಪಾತ್ರ ಏನು ಅಂತ ಹೇಳಿದ್ರೆ, ಆಕೆ ಯಾರಿಗೂ ಹೊಡೆಯಲ್ಲ, ಏನು ಮಾಡಲ್ಲ, ಎಲ್ಲಾರನ್ನು ತುಂಬಾ ಅಲ್ಲಿರೋ ರೊಚ್ಚಿ ಗೆಬ್ಬಿಸ್ಬಿಟ್ಟು ಆಕೆ ನಿರ್ಗಮಿಸ್ತಾಳೆ. ಸೊ ಕೇಳಿ, ಈ ತರ ಕೀ ಕೊಟ್ಟು ತೆಗ್ಬಿಟ್ರೆ ಒಳಗೆಲ್ಲ ಬೆಂಕಿ ಹಚ್ಚು, ನನಗೆ ಪುರುಷರ ವಿಷಯಕ್ಕೆ ಬರೋದಕ್ಕೆ ಮುಂಚೆ ಒಂದು ನಾನು ಹೋಗ್ತೀನಿ. ಲಂಕೇಶರ ಅವ್ವ ನಾವು ನೋಡುವಂಥ ದೃಷ್ಟಿಕೋನದಲ್ಲಿ ನಾನು ಹೇಳಿದ ಜೀಶಂಪಾರ್ ಅವರ ನಾಗಿಯೇ ಬೇರೆ, ಕುವೆಂಪುರವರ ನಮ್ಮ ಕಾನೂರು ಹೆಗ್ಗಡತಿಯೇ ಬೇರೆ, ಈ ತರ ಭೈರಪ್ಪನವರ ಮಹಿಳೆಯೇ ಬೇರೆ, ಬೇರೆ 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 ಆಯಾಮಗಳಿದ್ದಾವೆ. ತೇಜಸ್ವಿ ಅವರ ಮಹಿಳೆ, ಅವರು ಕಂಡಿರ್ತಕ್ಕಂಥ ಮಹಿಳೆಯನ್ನ ಯಾವತ್ತಾರ ತೋರಿಸ್ತಿದ್ದೀರಾ, ಏನು ಅಂತ ತೋರಿಸ್ತಿದ್ದೀರಾ? ಅಂದ್ರೆ ತೇಜಸ್ವಿ ಅವರು ಮಹಿಳೆಯರನ್ನ, ಅದೇ ನಾನು ಹೇಳಿದ್ನಲ್ಲ, ಅವರು ಹೆಣ್ಮಕ್ಳ ಬಗ್ಗೆ ಕಮ್ಮಿ ಬರೆದಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಕಮ್ಮಿ ಬರೆದಿಲ್ಲ. ಇಲ್ಲಿ ತುಂಬಾ ವಿಸ್ತಾರವಾಗಿ 83 ಬರೆದಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಇವತ್ತಿಗೂ ಪ್ರಸ್ತುತ, ಈ ಕ್ಷಣಕ್ಕೂ ಪ್ರಸ್ತುತ. ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಈ ಕ್ಷಣಕ್ಕೂ ಪ್ರಸ್ತುತವಾದ ಒಂದು ಕಥೆನ ಅವರು ಬರೆದು ಹೋಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಓಕೆ, ನಮ್ ಬಡಪಾಯಿಗಳ ಕಥೆ ಏನು? ಬಡಪಾಯಿಗಳಿಗೆ ಬಂದ್ಬಿಡೋಣ. ಪುರುಷರು ಆ ಫೋಟೋಸ್ ಗಳೆಲ್ಲ ನೋಡಿ ಚೆನ್ನಾಗಿ ಹೊಡ್ತಾ ತಿನ್ನು, ಅವರೇ ಗಾಯಾಳುಗಳ, ನೀವು ಗೈಯಾಳಿಗಳು, ಅವ್ರ ಗಾಯಾಳುಗಳು. ಪ್ರತಿಯೊಬ್ರು ಹೊಡಿಸ್ಕೊಂಡಿದ್ದಾರೆ, ಸ್ಟೇಷನ್ ಅಲ್ಲೂ ಕೂಡ ಹೊಡಿಸ್ಕೊಳ್ತಾರೆ. ನಾನು KSDL ಚಂದ್ರು ಅವ್ರ ನಾಟಕ ನೋಡಿದ್ದೆ, ಸೇಮ್ ಇದೇ ನಾಟಕ, ತುಂಬಾ ಅದ್ಭುತವಾದ ನಾಟಕ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಅದ್ಭುತ. ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ, ಚಂದ್ರು ಅವರಿದ್ದಾರೆ. ಹೌದೌದು, ಅವರು ಕೂಡ ಒಂದು ಪಾತ್ರ, ಯಾರನ್ನೂ ಬಿಟ್ಟಿಲ್ಲ. ಯಾಕಂದ್ರೆ ರಂಗಭೂಮಿಯ ಒಂದು ದೊಡ್ಡ ಬಸಲಿಂಗ ಅವರಿದ್ದಾರೆ, ವಿಜಯಶ್ರೀ ಅವರಿದ್ದಾರೆ, ಹೌದು, ಗಿರಿಜಮ್ಮ ಅವರಿದ್ದಾರೆ, ನಿಖಿಲ್ ಮಂಜು ಅವರಿದ್ದಾರೆ, ಸಂಪತ್ ಅಂತ ಒಂದು ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಅವರಿದ್ದಾರೆ. ಆಮೇಲೆ ಎಷ್ಟು ದೊಡ್ಡ ತಾರಾ ಬಳಗ. ಅದೇ ನನಗೆ ಕಾಸ್ಟ್ಯೂಮ್ ಏನಿದು ಹಿಂಗೆ ಇಷ್ಟೊಂದು ಒಂದಪ್ಪ, ನಾನು ನೀವು ಒಪ್ಕೊಳ್ತಿರೋ ಇಲ್ಲೋ, ಗಾಂಧಿನಗರದಲ್ಲಿ ಒಂದಿದೆ, ಅದು ಬಾಲಿವುಡ್ ಅಲ್ಲೂ ಇದೆ. ನೀವು ಸ್ಟಾರ್ ಕಾಸ್ಟ್ ಹೆಚ್ಚಾದಷ್ಟು ಫಿಲ್ಮ್ ಸಕ್ಸಸ್ ಆಗುತ್ತೆ ಅನ್ನೋಂಥದ್ದು ಬ್ಲೈಂಡ್ ಅಂತ ಇದ್ರೂ ಇರ್ಬೋದು, ಅದು ನಂಬಿಕೆ ಗೊತ್ತಿಲ್ಲ. ನಿಮ್ಮ ನಂಬಿಕೆ ಏನು? ಇಲ್ಲ, ಇದು ಸ್ಟಾರ್ ಕಾಸ್ಟ್ ಹೆಚ್ಚಾದಷ್ಟು ಅನ್ನೋದಲ್ಲ. ಇದು ಏನಾಯ್ತು ಅಂತ ಹೇಳಿದ್ರೆ, ತೇಜಸ್ವಿಗಳ ಮೇಲಿನ ಒಂದು ಅಭಿಮಾನ ಇದೆ ಅಲ್ಲ, ನಾನು ಶುರು ಮಾಡ್ತಿದೀನಿ ಅಂತ ಅಂದಾಗ್ಲೇನೆ ಯಾರಾದ್ರೂ ಸಾಕಷ್ಟು ಜನ ಇಲ್ಲ ನಾವು ಒಂದ್ ಬಂದ್ ಮಾಡ್ತೀವಿ, ಅದು ಅಭಿಮಾನ ಅವ್ರದ್ದು ಆ ಸಾಹಿತ್ಯದ ಮೇಲೆ. ಅಟ್ ದ ಸೇಮ್ ಟೈಮ್ ಮ್ಯಾಮ್ ಮೇಲೆ ಇರೋದು ತೇಜಸ್ವಿ ಸರ್ದು ಎಲ್ಲಾರು ಓದಿದ್ದಾರೆ. ನಮ್ಮ ಚಿತ್ರದಲ್ಲಿರೋ ಪ್ರತಿಯೊಬ್ರು ಆರ್ಟಿಸ್ಟ್ ಎಲ್ಲ ಬಿಗ್ ಆರ್ಟಿಸ್ಟ್ ಇದ್ದಾರೆ. ಹಂಗ್ ನೋಡಕ್ ಹೋದ್ರೆ ನಾವುಗಳೇ ಯಂಗ್ಸ್ಟರ್ಸ್ ಆಲ್ಮೋಸ್ಟ್ ಎಲ್ಲ ದೊಡ್ಡ ಸೀಸನ್ಡ್ ಆಕ್ಟರ್ಸ್ ಎಲ್ಲರೂ. ಒಂದಿನ ಅವ್ರು ಫ್ರೀ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಸೀಸನ್ ಆಕ್ಟರ್ಸ್. ತೇಜಸ್ವಿ ಸರ್ದೊಂದು, ಅಂಡ್ ಸೆಕೆಂಡ್ ಥಿಂಗ್ ಅಗ್ನಿಶ್ರೀಧರ್ ಸರ್, ಸುಮನಾ ಮ್ಯಾಮ್ ಇರೋ. ಅಂಡ್ ಯಾರು ಅದ್ ಸ್ಟಾರ್ ಕಾಸ್ಟ್ ಅಂದ್ರೆ ಅವ್ರು ದಯವಿಟ್ಟು ಮರ್ತು ಬಿಡಿ, ಯಾಕಂದ್ರೆ ಚೆನ್ನಾಗಿ ರುಬ್ಬಿಸ್ಕೊಂಡಿದೀವಿ. ವರಲ್ ಕಲ್ಲಲ್ಲೇ ನಮ್ಮನ್ನ ಹಾಕಿ ಹಿಂಗ್ ರುಬ್ಬಿದ್ದಾರೆ. ಅದೆಲ್ಲ ಹೆಂಗಿತ್ತು, ಅದೆಲ್ಲ ಈಸಿ ಆಯ್ತಾ ಅಂತ? ನನ್ಗೆ ನಾನ್ ಮಾಡಿದೀನಿ, ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ. ಫಸ್ಟ್ ಹೇಳಿದೆ ನನ್ಗೆ ಈ ಕೆಲಸಗಳನ್ನ ನಾನು ನೋಡೂ ಇಲ್ಲ, ಮಾಡೋದ್ ಬಿಡಿ. ಸೊ ಅದು ಆ ಶಾರ್ಟ್ ರೆಡಿ ಆದಾಗ ಮ್ಯಾಮ್ ಬಂದ್ರು, ಬಾಮ ಸುಕೃತ ಇದನ್ನ, ನನ್ ಫುಲ್ ಕನ್ಫ್ಯೂಸ್ಡ್. ಇದೇನಿದು ಫಸ್ಟ್ ಇದನ್ನ ನೀನ್ ಬೀಸ್ಬೇಕು, ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ. ನಾನು ಅದ್ರ ನಾವಿಬ್ರು ಸೇರ್ ಬೀಸಿರೋದ, ನೀನ್ ಬರೋ ತಕ್ಕ ಒಬ್ರು ಅದನ್ನ ಬೀಸ್ಬೇಕು. ಸೊ ಅವ್ರಂದ್ರು ಇದು ಹೇಗ್ ಮಾಡೋದಂತ ನಾನು ಒಂದ್ಸತಿ ತೋರಿಸ್ತೀನಿ ನೋಡು. ಹಿಂಗ್ ಕುತ್ಕೊಳ್ಬೇಕು, ಗ್ರಿಪ್ ಮಾಡ್ಬೇಕು ಕಾಲಿಂದ, ಆ ಕಲ್ನ ಗ್ರಿಪ್ ಮಾಡ್ಬಿಟ್ಟು
ನೀನ್ ಹಿಂಗ್ ಕೂತ್ಕೊಂಡು ಅದನ್ನ ರುಬ್ಬೇಕು. ಶಿ ಶೋಡ್ ಮಿ, ಲಿಟ್ರಲಿ ಶೋಡ್ ಮಿ ಹೇಗ್ ಮಾಡೋದಂತ ತೋರಿಸಿದ್ರು. ಯಾಕಂದ್ರೆ ನಮ್ಗೆ ಮಾಡಿಸಿದ್ರು. ಅಲ್ಲ ಮೇಡಮ್, ಭಾಷೆ ನನಗೆ ತುಂಬಾ ಇಷ್ಟ ಆಗೋದು. ನೀವು ಅಲ್ಲ ಆಕ್ಚುಲಿ ಅವರು ಕೂಡ ಭಾಷೆ ಅಂತ ಬಂದಾಗ ಒಂದು ಹಳ್ಳಿಯಲ್ಲಿ ಒಂದು ಗಂಡಸನ್ನ ಲವ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದೆ, ಅದು ಈಗ್ಲೂ ನಡೆಯುತ್ತೆ. ಅದು ಈಗಲೂ ನಡೀತು. ಅದಕ್ಕೆ ಅವಳ ಭಾಷೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅವಳು ಆ ಹಳ್ಳಿ ಅವಳು ಅಲ್ಲ, ಸಿಟಿ ಅವಳು, ಮಧ್ಯದಲ್ಲಿ ಇದ್ದಾಳೆ ಅವಳು. ಸಂತೆ ಸುಂದರಿ ನಮ್ಮ ಭಾಷೆ ಅಕ್ಸೆಂಟ್ ಜೊತೆಗೆ ತೇಜಸ್ವಿ ಬಳಸುವಂತಹ ಕೆಲವು ಪದಗಳಿದ್ದಾವೆ, ಪಕ್ಕ ಗ್ರಾಮೀಣ ಪದಗಳೇ. ಈಗ ಏನಾಗಿದೆ ಅಲ್ಲ, ಈಗ ನಮ್ಗೆ ಅದೇ ಪ್ರಾಬ್ಲಮ್ ಆಗಿರೋದು. ಅದ್ರಲ್ಲಿ ಗಾಂಚಾಲಿ ಮುಂಡೇರು ಅಂತ ಹೇಳ್ತಾರೆ, ತೇಜಸ್ವಿಗಳವರು ಬರ್ದಿದ್ದಾರೆ ಗಾಂಚಾಲಿ ಮುಂಡೇರು ಅಂತ. ನನಗೆ ಸೆನ್ಸಾರು ಮುಂಡೇರು ಗಾಂಚಾಲಿ ಮುಂಡೇರು ತೆಗಿರಿ ಅಂತ ಹೇಳಿದ್ದಾರೆ. ನಾನು ಮ್ಯೂಟ್ ಮಾಡಿದೀನಿ. ಯಾಕಂದ್ರೆ ನನಗೆ ಮ್ಯೂಟ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂದ್ರೆ ಮಾಡ್ಕೊಂಡೆ ಅಂತಂದ್ರೆ, ನಾನು ರಿಲೀಸ್ಗೆ ಸಿನಿಮಾ ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನ ತಗೊಂಡು ಆರ್ಸಿಗೋ ಬಿಸಿಗೋ ಅದಕ್ಕೋ ಹೋಗೋದಕ್ಕೆ ನನ್ ಟೈಮ್ ಇಲ್ಲ. ಆಮೇಲೆ ತೇಜಸ್ವಿ, ನಾನು ಒಂದೇನ್ ಹೇಳುದು, ನೀವು ಬರುವಂತಹ ಸೆಕ್ಸ್ ಮೂವಿಗೂ ಒಂದೇ ಮಾನದಂಡ, ಬರುವಂತಹ ಕ್ರೈಮ್ ಮೂವಿಗೂ ಒಂದೇ ಮಾನದಂಡ, ತೇಜಸ್ವಿ ಅವ್ರ ಸಿನಿಮಾಗೂ ಒಂದೇ ಮಾನದಂಡ, ದೇವನೂರು ಸರ್ ಸಿನಿಮಾಗೂ ಒಂದೇ ಮಾನದಂಡ. ನಾನು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೆನ್ಸಾರ್ ರೂಲ್. ಯಾಕೆ ಇದು ಒಂದೇ ಮಾನದಂಡ? ಆಮೇಲೆ ಈ ಕತೆ ಗ್ರಾಮೀಣತೆ ಅಂತ ತೋರ್ಸಿದ್ರೆ, ಗ್ರಾಮೀಣವಾಗಿ ಮಾತಾಡೋದೇನು, ಇವರೆಲ್ಲ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ, ಕಮಾನ್ ಲವ್ ಮೀ ಅಂತ ಇವ್ರು ಮಾತಾಡ್ತಾರೆ. ಇಲ್ಲಿ ಆ ಹೆಣ್ಮಕ್ಳು ಚಡಿ ಬಿಚ್ಕೊಂಡು ಎಲ್ಲ ಅವ್ರ ಒಂಟ ನೀನು ಅಂತಾರೆ ಮಕ್ಳಿಗೆ. ಹೌದಾ ಅಲ್ವಾ? ಅದನ್ನೇ ನಾನು ಹಾಕ್ಬೇಕು. ಆ ಕೆಲವೊಂದು ಡೈಲಾಗ್ಗಳನ್ನ ಮ್ಯೂಟ್ ಕೊಟ್ಟಿದ್ದಾರೆ. ನನಗೇನಪ್ಪಾ ಅಂತ ಹೇಳಿದ್ರೆ, ನನಗೆ ಒಂದು ತೇಜಸ್ವಿ ಅವರನ್ನ ತೆರೆ ಮೇಲೆ ತರಬೇಕು, ಹೆಣ್ಮಕ್ಳುಗಳಿಗೆ ತಲುಪಿಸ್ಬೇಕು, ಗಂಡ್ ಮಕ್ಳುಗಳಿಗೆ ತಲುಪಿಸ್ಬೇಕು, ನಾಡಿನ ಜನತೆ ನೋಡ್ಬೇಕು ಅನ್ನೋದು ಉದ್ದೇಶ. ಅದನ್ನ ನಾನು ಥಿಯೇಟರ್ ಬಿಡ್ತಾ ಇದ್ದೀನಿ. ಥಿಯೇಟರ್ ಬಂದ ನಂತರ ಜನ ನನಗೆ ತೇಜಸ್ವಿ ಅವರ ತುಂಬಾ ಸೊಗಡಾದ ಒಂದು ಕೆಲವೊಂದು ವಾಕ್ಯಗಳು, ಪದಗಳನ್ನ ಯಾಕೆ ತೆಗ್ದಿದ್ದೀರಿ ಅಂದ್ರೆ, ನನ್ನ ಹತ್ರ ಇರೋದು ಉತ್ತರ ನೀವು ಸೆನ್ಸಾರ್ ಬೋರ್ಡ್ ಅನ್ನ ಕೇಳಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನೇನು ಮಾಡಕ್ಕಾಗಲ್ಲ ಇವಾಗ, ಸೆನ್ಸಾರ್ ಬೋರ್ಡ್ ಅನ್ನ ಕೇಳಿ. ಈಗ ನಾನು ಜಗಳಕ್ಕೆ ನಿಂತ್ಕೊಂಡ್ರೆ ನನ್ನ ಸಿನಿಮಾ ರಿಲೀಸ್ ಆಗಲ್ಲ. ಥಿಯೇಟರ್ಗಳ ಪ್ರಾಬ್ಲಮ್ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ಥಿಯೇಟರ್ಗಳು ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗಿದೆ. ಪಬ್ಲಿಸಿಟಿಗಳು ಇವತ್ತು ನಾವ್ ಏನನ್ನು ಮಾಡದೆ ಯಾವ ಪಬ್ಲಿಸಿಟಿಗಳು ಬರ್ತಾ ಇಲ್ಲ. ಇವತ್ತು ಹತ್ರ ನಾವ್ ಹೋಗ್ಬೇಕು. ಈ ತರ ಆಗಿದೆ. ನೀವು ತೇಜಸ್ವಿ ತನ್ನಿ, ದೇವನೂರು ಸರ್ ತನ್ನಿ, ಅಥವಾ ಇನ್ನೊಬ್ರನ್ನ ತಗೊಂಡ್ಬನ್ನಿ, ನಾವ್ ಹೋಗ್ಬೇಕು. ಒಂದು ಸಾಮಾಜಿಕವಾಗಿ ಕೆಲವೊಂದು ಕಾರಣಗಳಿಗೆ ಕೆಲವೊಂದು ಇದನ್ನ ನಾವು ಪ್ರೋತ್ಸಾಹಿಸ್ಬೇಕು ಅಂತ ಸಾಮಾಜಿಕ ಜವಾಬ್ದಾರಿ ನಮ್ಗಿಲ್ಲ ಅಂತ ಅಂದಾಗ, ನಾವು ಕಷ್ಟ ಪಡ್ಬೇಕು ಅಂದಾಗ, ನಾನು ಅದ್ರ ಜೊತೆ ಈ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ಕೊಂಡು ಆರ್ಸಿಗೆ ಹೋಗು, ಇದು ರಿವೈಸಿಂಗ್ ಕಮಿಟಿಗೆ ಹೋಗು, ಇದಕ್ಕೆ ಹೋಗು, ಅದಕ್ಕೆ ಹೋಗು, ನನ್ಗೆ ಆಗಲ್ಲ, ಅದು ನನ್ ಕೈಲಾಗಲ್ಲ. ಆಮೇಲೆ ಎಲ್ಲಾ ಕಮರ್ಷಿಯಲ್ ಫಿಲಮ್ಸ್ಗೂ ಇದಕ್ಕೂ ಕಂಪೇರ್ ನಾವು ಕಮರ್ಷಿಯಲ್ ಆಗಿ ಮಾಡಿರ್ಬೋದು, ಬಟ್ ಇನ್ನೊಂದ್ ಫಿಲಮ್ಗೂ ನಮ್ ಫಿಲಮ್ಗೂ ಇಟ್ ಇಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್. ನೇರವಾಗಿ ಹೇಳಿ, ಗಾಂಧಿನಗರದ ಥರ್ಡ್ ಗ್ರೇಡ್ ಮೂವಿನೂ ಒಂದೇ. ಹೌದು, ತೇಜಸ್ವಿ ಅವರು ಸಾಮಾಜಿಕ ಅವಮಾನ ಮಾಡಲ್ಲ. ನನಗೆ ಒಂದು ಆಶ್ಚರ್ಯ ಆಗಿದ್ದು, ಅಲ್ಲಿ ತೇಜಸ್ವಿ ಅವರೇ ಬರ್ದಿರೋ ಪದಗಳು ನಿಮ್ ಬುಕ್ ನಿಮ್ಮ ಎದುರುಗಡೆ ಇದೆ, ನಾನು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಬೇಕಿದ್ರೆ ಓದ್ ಹೇಳ್ತೀನಿ ನಾನು ನಿಮ್ಗೆ. ಅಲೋ ಮರಣ, ಗಾಂಚಲಿ ಮುಂಡೇರು ಕೇರಿ ಆಯ್ತು ಇದು ಹಂಗ ಹೇಳದಾಗ್ಲೇನೆ ನಿಮ್ಗೆ ಹೆಣ್ಮಕ್ಳುಗಳಿಗೆ ರೊಚ್ಚಿಗೆ ಹೇಳದ್ ನೀವು ಗಾಂಚಾಲಿ ಮುಂಡೇರು ಅಂತ. ಅದಕ್ಕೆ ಹೌದು, ಅಲ್ಲ ನೋಡಿ, ಅದು ಪ್ರೋಮೋದಲ್ಲಿ ಅಲ್ಲ, ಅಲ್ಲಿ ಏನ್ ಗೊತ್ತುಂಟಾ, ನಿನ್ ಮಕ್ನನ್ನ ಆಟು ಅನ್ನೋದು ಕಾಮನ್ ಹೌದಿರ್ದು, ಹಾಟ್ಗಳನ್ನೇ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರನ್ನ ಹಾಟ್ಗಳನ್ನೇ ಅಂತ ಬೈಯೋದು ತುಂಬಾ ಕಾಮನ್ ಹಳ್ಳಿಗಳಲ್ಲಿ, ಇವತ್ತಿಗೂ ಕಾಮನ್. ನೀವು ಹಾಟು ಅನ್ನೋದು ಅದು ನಾನು ಒಂದೇನ್ ಹೇಳ್ತೀನಿ ಗೊತ್ತಾ ಸರ್, ವಲ್ಗರ್ ಆಗಿದ್ರು ಕೂಡ ಪದ ಯಾವ ವಿಷಯಕ್ಕೆ ಬಳಸಿದಾರೆ ಅದನ್ನ, ಒಂದು ನಿನ್ನ ಡೌನ್ ಮಾಡಕ್ ಮಾಡಿದಾರ, ಅದು ಅಥವಾ ಅದನ್ನ ಮಸಾಲಕ್ಕೆ ಸೇರಿಸಿದಾರ, ಅಥವಾ ಬೇರೆ ಸಾಮಾಜಿಕ ಪರಿಣಾಮ ಬೀರೋದಕ್ಕೆ ಅದನ್ನ ಅವ್ರು ಯಾವುದೇ ಸಿನಿಮಾಗಳಲ್ಲಿ ವಲ್ಗರ್ ಲ್ಯಾಂಗ್ವೇಜ್ ಬಳಸಿರ್ಲಿ, ಯಾವ ಉದ್ದೇಶಕ್ಕೆ ಬಳಸಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ ದೃಷ್ಟಿಕೋನದಿಂದ ಇವ್ರು ನೋಡ್ಬೇಕೇ ಹೊರತು ಹಾಟ್ಗಳನ್ನ ಇದ್ ಮಾಡು, ಚಡ್ಡಿ ಬಿಚ್ಚು ಅನ್ನೋದನ್ನ ಇದ್ ಮಾಡು. ಆಮೇಲೆ ಆ ಚಿಕ್ಕ ಮಕ್ಳುಗಳು ಹಳ್ಳಿಲಿ ನಾವು ದಿನನಿತ್ಯ ಕಾಣುವಂಥದ್ದು, ಚಡ್ಡಿ ಹಾಕೊಳ್ದೆ ಮಕ್ಳುಗಳು ಓಡಾಡ್ತಾರೆ. ಎಕ್ಸಾಕ್ಟ್ಲಿ. ಸುಮನ್ ಕಿತ್ತೂರ್ ಅವರು ಅವರ ಮನದೊಳಗಿನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವಾಸ್ತವ ಸಿನಿಮಾ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಗಾಂಧಿನಗರದ ಥರ್ಡ್ ಗ್ರೇಡ್ ಸಿನಿಮಾನು ಒಂದೇನಾ ಅಥವಾ ಅಲ್ಲ ಇರುವಂತದ್ದು ಅಸಮಾಧಾನ ಅಲ್ಲ ಸರ್, ಅಸಮಾಧಾನ ಅಲ್ಲ ಇದು ನಾನು ಹೇಳ್ತಾ ಇರೋದು ಯಾಕೆ ಅಂತ ಕ್ವಶನ್ ಮಾಡ್ತಿದ್ದೀನಿ, ಎಲ್ಲವನ್ನು ಮೀರಿದ್ದು. ಖಂಡಿತ ಈ ಪ್ರಶ್ನೆನ ಎತ್ತಿಡ್ತಾ ಇದ್ದಾರೆ. ಖಂಡಿತ ನಾವೆಲ್ಲರೂ ಪ್ರಜ್ಞಾವಂತರು ಈ ಪ್ರಶ್ನೆಯನ್ನ ಸೆನ್ಸಾರ್ ಬೋರ್ಡ್ಗೆ ಕೇಳಬೇಕು. ಸೆನ್ಸಾರ್ ಬೋರ್ಡ್ ಸ್ವತಃ ಈ ಪ್ರಶ್ನೆಗೆ ಉತ್ತರ ಕೊಟ್ಕೊಳ್ಳುತ್ತಾ ಅನ್ನೋಂಥದ್ದು. ಹೇಳಿದಾಗೆ ಥರ್ಡ್ ಗ್ರೇಡ್ ಸಿನಿಮಾಗಳು ಒಂದೇ, ಈ ರಾಜ ಕಂಡಿರ್ತಕ್ಕಂಥ ಅತ್ಯುತ್ತಮ ಬರಹಗಾರರ ಕೃತಿಗಳು ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡೋದಾದ್ರೆ ನಮ್ಮ ಸೆನ್ಸಾರ್ ರೂಲ್ಸ್ ಗಳಿಗೆ ಏನ್ ಹೇಳುತ್ತೆ, ನಿಜವಾಗ್ಲೂ ಸೃಜನಶೀಲತೆಗೆ ಬೆಲೆನೇ ಇಲ್ವಾ ಅನ್ನೋಂಥ ಪ್ರಶ್ನೆ ಬಹಳಷ್ಟು ಬಾರಿ ಮತ್ತೆ ಉಟ್ಕೊಳ್ಳುತ್ತೆ. ಮಾತಾಡೋಣ ಪುಟ್ಟ ಬ್ರೇಕ್ ನಂತರ.